ನನ್ನ ಮಗನ್ಗೆ ಏನಾದರೂ ಆದರೆ ನಾನಂತೂ ಸುಮ್ಮನೆ ಇರಲ್ಲ. ಅತ್ತೆ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ? ನೀವೇ ಹೇಳಿ, ನಾನು ಏನು ಮಾಡಲಿ ಅಂತ ಹೇಳಿ. ಈಗಲೇ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಮಾತಾಡು. ಪಾರ್ಥನ ಈಗಲೇ ಮನೆಗೆ ಕಳ್ಸಕ್ಕೆ ಹೇಳು. ಪಾರ್ಥ ನಿನ್ನ ಮಾತು ಕೇಳ್ತಾನೆ. ಸಾರಿ ಅತ್ತೆ, ದಿಸ್ ಇಸ್ ಔಟ್ ಆಫ್ ಮೈ ಹ್ಯಾಂಡ್. ನಾನೇ ಅಲ್ಲ, ಯಾರು ಹೇಳಿದ್ರು ಅಷ್ಟೆ. ಪ್ರೀತಿಯಲ್ಲಿ ಬಿದ್ದವರು ಯಾರ ಮಾತು ಕೇಳಲ್ಲ. ಯಾಕಂದರೆ ಅವ್ರಿಗೆ ಪ್ರೀತಿನೇ ಎಲ್ಲನೂ ಆಗಿರುತ್ತೆ. ಪ್ರೀತಿಗೋಸ್ಕರ ಅವ್ರು ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿರ್ತಾರೆ. ಪ್ರೀತಿಗೋಸ್ಕರ ಅವರು ಪ್ರಾಣನೇ ಬಿಡ್ತಾರೆ, ಆದರೆ ಪ್ರೀತಿನ ಬಿಡಲ್ಲ. ಪ್ರೀತಿ ಅನ್ನೋದೇ ಹಾಗೆ ಅತ್ತೆ, ಎಲ್ಲಿಲ್ಲದ ಹಠಾನ, ಛಲಾನ, ಬಲಾನ, ಧೈರ್ಯನ ತಂದುಕೊಡುತ್ತೆ. ನೋಡ್ತಾ ಇರಿ, ಅಪ್ಪ ಹಾಕಿರೋ ಚಾಲೆಂಜಲ್ಲಿ ಪಾರ್ಥ ಅವರು ಗೆದ್ದೇ ಗೆಲ್ತಾರೆ. ಅವ್ರ ಪ್ರೀತಿನೂ ಗೆಲ್ಲುತ್ತೆ. ಗುರು ಎಂದರೆ ಹೆದ್ದಾರಿಯ ಮೇಲಿರುವ ಬಿಳಿ ಪಟ್ಟಿ ಅಂತ. ಅದು ಸರಿಯಾಗಿದ್ದರೆ ಮಾತ್ರ ಪಯಣ ಸುಗಮವಾಗಲು ಸಾಧ್ಯ. ಆ ಪಟ್ಟಿಯೇ ದಾರಿ ತಪ್ಪಿದರೆ ಪಯಣ ಪ್ರಳಯವಾಗುವುದರಲ್ಲಿ ಅನುಮಾನವೇ. ಅಕಾರ ಅಕಾರವನ್ನು ಕಲಿಸುವವನು ಗುರುವಲ್ಲ, ಅಹಂಕಾರವನ್ನು ಬಿಟ್ಟವನು ಗುರು. ಜಗತ್ತನ್ನು ತಿದ್ದುವವನು ಮಾತ್ರ ಗುರುವಲ್ಲ, ತನ್ನಲ್ಲೂ ತಿದ್ದುವ ಅವಶ್ಯಕತೆ ಇದೆ ಎಂದು ತಿಳಿದವನು ಗುರು. ಏಕೆಂದರೆ ಕೈ ಹಿಡಿದು ಬಂದವಳನ್ನು ನಡೆಸಲಾಗದವನು ಕೈ ಚಾಚಿ ಬಂದ ಶಿಷ್ಯರನ್ನು ಹೇಗೆ ತಾನೇ ನಡೆಸಿಯ? ಗುರು ಅಂದರೆ ಹೇಳಿಕೊಡುವವನಷ್ಟೇ ಅಲ್ಲ, ಕೇಳಿ ತಿಳಿದುಕೊಳ್ಳುವಳು, ತಿಳಿದಿದ್ದನ್ನು ಪಾಲಿಸುವವನು, ಪಾಲಿಸುತ್ತಿರುವುದನ್ನು ಪ್ರೇರೇಪಿಸುವವನು. ನಾನು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಸುಖವಾಗಿರ್ಬೇಕು ಅನ್ನೋರ ಮಧ್ಯ ನನಗೆ ಕಾಯಿಲೆ ಇದೆ, ನನ್ನ ಹೆಂಡತಿಗೆ ಬಂದಿಲ್ವಲ್ಲ ಅಂತ ಹೇಳ್ತಿದ್ದೀರಲ್ಲ, ನೀವು ಮಕ್ಕಳಿಗೆ ಪಾಠ ಹೇಳ್ಕೊಡೋ ಗುರು. ಹೆಂಡತಿ ಅಂದ್ರೆ ಸಂಸಾರಸ್ಥ ಅನ್ಸ್ಕೊಳ್ಳೋದಕ್ಕಿರೋ ವಸ್ತು ಅಂತ ಅನ್ಕೊಂಡಿದ್ದೀರಾ? ಅಲ್ಲ ಸರ್, ಹೆಂಡತಿ ಅಂದ್ರೆ ನಿಮ್ಮಂತ ಗಂಡಸ್ರ ಜೀವನನ ಪರಿಪೂರ್ಣ ಮಾಡೋದಕ್ಕೆ ಅಂತ ಬಂದಿರೋ ದೇವತೆ. ಅಲ್ಲ ಯಾರ ಯಾರದು? ಡೊಳ್ಚಂದ್ರ ಜಗಪ್ಪ ಹೋದ್ವಾರ ಫೆಸ್ಟಿವಲ್ಸ್ ಇದು ಮಾಡಿದ್ವಲ್ಲ, ಆ ಹಬ್ಬದ್ದು ಪೇಮೆಂಟ್ ಕೊಟ್ಟಿಲ್ವಂತೆ. ಕೊಡಲಿ ಏ ಜಗಪ್ಪ ಇಲ್ಲ ಇಲ್ಲಿ ಅವ್ನು ಪೇಮೆಂಟ್ ಕೊಡಕ್ಕಾಗಲ್ವೇನಾ? ಯಾಕೆ ಕರ್ಸ್ಕೊಂತಿರತ್ತೆ? ರಿಚ್ ಪಿ ಓ ಮಾಡ್ರಿ ಅನ್ರಿ, ಯಾವ್ದೋ ಇದು ಡೊಳ್ಚಂದ್ರು ಪೊಳ್ಚಂದ್ರು ಕುಳ್ಚಂದ್ರು ಅನ್ಕೊಂಡು ರಿಚ್ ಫ್ಯಾಮಿಲಿ ಕಣೋ ನಮ್ದು. ಶ್ವೇತಾ ಮೇಡಮ್, ದಯವಿಟ್ಟು ಮೈಂಡಿಂದ ಈ ಕಂಟೆಂಟ್ ಮಾತ್ರ ಎಡಿಟ್ ಮಾಡ್ಕೊಬಿಡಿ. ಎಷ್ಟೇ ಕಷ್ಟ ಆಗಲಿ ಮೇಡಮ್, ನಿಮ್ಮನ್ನ ಇಂಪ್ರೆಸ್ ಮಾಡೋದೇ ನನ್ನ ಗುರಿ. ತುಂಬಾ ಪ್ರಯತ್ನ ಪಡ್ತಿದ್ದೀರಾ ಗಿಲ್ಲಿ. ಟೋಟಲಿ ಇಂಪ್ರೆಸ್ಡ್. ಆದ್ರೆ ಇದನ್ನೇ ನೀವು 10 ವರ್ಷದ ಹಿಂದೆ ಟ್ರೈ ಮಾಡಿದ್ರೆ ಬಹುಶಃ ನಾನು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ನೇನು. ಬಟ್ ಯು ವೆರಿ 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 ಲೇಟ್ ಗಿಲ್ಲಿ. ಮೇಡಮ್, ಈ ಕಂಟೆಂಟು 10 ವರ್ಷದಿಂದಲ್ಲ 20 ವರ್ಷದಿಂದ ಕಾದಂಬರಿ ಕೇಳಿಲ್ವ ನೀವು? ಸರ್, ನನ್ನ ಜೀವನದಲ್ಲಿ ನಾನು ಏನೇ ತಕೊಳ್ಳಿ ಅರ್ಧ ನಿಮ್ಗೆ ಅರ್ಧ ನನಗೆ. ಓಕೆನಾ ಸರ್? ಆಯ್ತಾಯ್ತಾ ಸರ್. ಅಯ್ಯೋ, ಆಪಲ್ ಬಿದ್ಬಿಡ್ತು ಸರ್, 1 ನಿಮಿಷ ತಗೊಳ್ಳಿ ಸರ್. ಅರ್ಧ ನಿಮ್ಗೆ ತಿನ್ಕೊಳ್ಳಿ. ತಲೆ ಬೆಟ್ಟಿ ಕಣೋ, ಶೆಲ್ಲು ಬ್ಯಾಟ್ರಿ ಮಾರೋನು ಸರ್, ನನ್ನ ಜೀವನದಲ್ಲಿ ನಾನು ಏನೇ ತಕೊಳ್ಳಿ ಅರ್ಧ ನಿಮ್ಗೆ ಅರ್ಧ ನನಗೆ. ಅರ್ಧ ನಿಮಗೆ ಅಂತ. ಎಲ್ಲಿ? ಇಲ್ಲಿ. ಟೈಮ್ ಆಯ್ತು, ಇಂಜೆಕ್ಷನ್ ಹಾಕಮ್ಮ. ಯಾಕೆ ಮೇಡಮ್, ನನ್ನ ಜೀವನದಲ್ಲಿ ನೀವೇನೇ ತಂದ್ರು ಅರ್ಧ ನನ್ಗೆ ಅರ್ಧ ನಮ್ ಸರ್ಗೆ. ನವಾಜು ಈ ಹಸ್ತಿಣಿ, ಡಾಕಿಣಿ, ಶಂಕಿಣಿ ಅಂತ ಏನನ್ನ ಬರ್ತದಲ್ಲ, ಅದರಲ್ಲೇ ಡಾಕಿಣಿ ಟೈಪ್ ಇದ್ದಾನೆ ನೋಡಕ್ಕೆ. ಆ ಥರ ಏನಾದರೂ ಇದು ಬಿಟ್ರೆ ಮೇಂಟೈನೇ ಮಾಡೋಕ್ಕಾಗಲ್ಲ, ಭಾಳ ಕಷ್ಟ ಆಗ್ಬಿಡುತ್ತೆ. ತುಂಬ ಚೆನ್ನಾಗಿ ಮಾಡಿದೆ ಗಾಬರಿ, ಯು ಡಿಡ್ ವೆರಿ ವೆಲ್. ತುಂಬ ಚೆನ್ನಾಗಿ ಮಾಡಿದೆ. ಓವರ್ ಆಲ್ ಆ್ಯಕ್ಟು ತುಂಬ ಚೆನ್ನಾಗಿ ಬಂತು. ಥ್ಯಾಂಕ್ ಯು. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಯಾಕಿಂಗೆ ಓಡ್ತೈತೋ? ಚಲು ಚಲು ಸ್ಮೈಲು, ಐಲು ಪೈಲು ಸ್ಟೈಲು, ಯಾಕಿಂಗೆ ಆಡ್ತೈತೋ? ಚಿಕ್ಕ
ನಿಲ್ಲುವುದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತೈತು ಚಲು ಚಲು ಸ್ಮೈಲು ಐದು ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತು ಚಂದ ಮಾಮ ಬಾ ಪುಲಿ ಮಾಮ ಬಾರೋ ಚಂದ ಮಾಮ ಬಾ ಲಾಲಿ ಮಾಮ ಬಾರೋ ಸುಮ್ಮನೆ ಕಟ್ಟಿದೆ ನಾನು ಕನ ಸುಂದರ ಗುಡನು ಬಾ ಅಲ್ಲಿ ಕುಳಿತು ಇನ್ನೂ ಒಂದು ಗುಟ್ಟನ್ನು ಹೇಳುವೆ ಬಾ ಎಲ್ಲಿ ಯಾವಾಗ ಕಾಯಲಿ ನಾನಿನ್ನ ಯಾರಂತ ಗೊತ್ತಾಯ್ತಲ್ಲ ರಾಘು SIHI ಕ್ಯಾಪಿಟಲ್ ಹೆಂಗೆ ಬೇಬಿ ಹೇಳು My name is Sihi. SIHI. Rose Capital. ಅಲ್ಲ ಏನ್ ಹೀರೋಯಿನ್ ತರ ಡಾನ್ಸ್ ಮಾಡ್ದೆ ಸಿಹಿ ನೀನು Thank you so much. ಓಕೆ ನೀ ಎಲ್ಲಿ ಬಂದಿದ್ಯಾ ಅಂತ ಗೊತ್ತಾಯ್ತಾ DKD show. ಗೊತ್ತಾ ನಿಂಗೆ DKD ಶೋ ಏನ್ ಮಾಡ್ತಾರೆ ಇಲ್ಲಿ ಎಲ್ಲಾರು ಏನ್ ನಡೆಯುತ್ತೆ ಇಲ್ಲಿ ಎಲ್ಲರೂ ಡ್ಯಾನ್ಸ್ ಶೋ ಮಾಡ್ತಾರೆ. ಹಾ ನಿಂಗೆ ಇಷ್ಟನಾ ಡಾನ್ಸ್ ನೀ ಏನ್ ಮಾಡ್ತೀಯ ಇಲ್ಲಿ ನಾನು ಡ್ಯಾನ್ಸ್ ಮಾಡ್ತೀನಿ. ಕರೆಕ್ಟ್ ಡಾನ್ಸ್ ಶೋ ಬಂದು ಡಾನ್ಸ್ ಬಿಟ್ಟು ಬೇರೆ ಏನ್ ಮಾಡಕ್ಕಾಗತ್ತೆ ಯಾರು ನಿಮ್ ಕೊರಿಯೋಗ್ರಾಫರು ರುದ್ರ ಮಾಸ್ಟರ್. ರುದ್ರ ಮಾಸ್ಟರ್ ನಾನು ಸೆಕೆಂಡ್ ಡೇ ಪ್ರಾಕ್ಟೀಸ್ ಮಾಡುವಾಗ ಹಾ. ಸ್ಟೆಪ್ಸ್ಗೆ ನೋವಾಗೋ ತರ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ನಾನೇ ನೋವು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅವ್ರ ಹಂಗೆ ಬಹಳ ಕಾಳಜಿಯಿಂದ ಮಾತಾಡಿಸ್ತಾರೆ ಹೆಣ್ಮಕ್ಳನ್ನ ಅಂತ ಒಳ್ಳೆ ಹೃದಯವಂತ ನಮ್ಮ ರುದ್ರ ಮಾಸ್ಟರ್ ಓಕೆನಾ ಅವ್ರು ತುಂಬಾ ಫೀಲ್ ಇರೋ ಮಾಸ್ಟರ್. ತುಂಬಾ ಫೀಲ್ ಇರೋ ಮಾಸ್ಟರ್ ಅಣ್ಣ ತುಂಬಾ ಫೀಲ್ ಮಾಡ್ಕೋತಂತ